PCOD PCOS ಇದ್ರ ಬಗ್ಗೆ ಕಂಪ್ಲೀಟ್ ವಿಜ್ಞಾನನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ PCOD PCOS ಅಂದ್ರೆ ಏನಂತ ತಿಳ್ಕೊಳ್ಳೋಣ. PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಈ PCO ಅಂತ ಅಂದ್ರೆ ಈ ನಿಮ್ಮ ಓವರಿ ಅಂದ್ರೆ ಅಂಡಾಣು ಅಂತ ಏನಂತೀವಿ, ಅದ್ರ ಮೇಲ್ಗಡೆ ನೀರ್ಗುಳ್ಳೆಗಳಾಗಿರ್ತವೆ. ಈಗ ನೀವು ಈ ಚಿತ್ರದಲ್ಲಿ ನೋಡ್ಬೋದು, ಇದು ನಾರ್ಮಲ್ ಅಂಡಾಣು, ಇದರಲ್ಲಿ ಯಾವುದೇ ಸಿಸ್ಟ್ ಇಲ್ಲ. ಮತ್ತೆ ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ಇದರಲ್ಲಿ ನೀರ್ಗುಳ್ಳೆಗಳಿದೆ. ಇದನ್ನ ನಾವು ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳಿ ಕರಿತೀವಿ. ಈಗ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಈ PCOD PCOS ಅಂದ್ರೆ ಏನು ಅಂತ. ಸರಿ, ಇದು ಯಾಕಾಯ್ತು ಅಂತ ಕಾರಣಗಳನ್ನ ತಿಳ್ಕೊಂತ ಹೋಗೋಣ. ಮೊದಲನೇ ಕಾರಣ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್. PCOS ಬರಕ್ ಕಾರಣ ಏನು ಗೊತ್ತಾ? ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಇದೆ ಅಲ್ವಾ, ಇದು ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಪ್ರೆಗ್ನನೊಲಿನ್ ಅಂತ. ಇದನ್ನ ನಾವು ಮದರ್ ಹಾರ್ಮೋನ್ ಅಂತ ಕರಿತೀವಿ. ಯಾಕಂತ ಅಂದ್ರೆ ಪ್ರೆಗ್ನನೊಲಿನ್ ರಿಲೀಸ್ ಮಾಡುತ್ತೆ ಕಾರ್ಟಿಸೋಲ್ ಮತ್ತೆ ಈಸ್ಟ್ರೋಜನ್, ಇದು ಎರಡು ಸಮವಾಗಿ ರಿಲೀಸ್ ಮಾಡ್ತಿರುತ್ತೆ ಆಯ್ತಾ. ಆದ್ರೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅವಾಗ ಇದು ಕಾರ್ಟಿಸೋಲ್ ನ ಜಾಸ್ತಿ ರಿಲೀಸ್ ಮಾಡುತ್ತೆ, ಈಸ್ಟ್ರೋಜನ್ ನ ಕಮ್ಮಿ ರಿಲೀಸ್ ಮಾಡುತ್ತೆ. ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ಎರಡು ನಮಗೆ ಮೆನ್ಸ್ಟ್ರುಯಲ್ ಪೀರಿಯಡ್ಸ್ ಗೆ ಬೇಕು. ಇದೇನಾರ ಇಲ್ಲ ಅಂತ ಅಂದ್ರೆ ಪೀರಿಯಡ್ಸ್ ಆಗಲ್ಲ, ನೋ ಪೀರಿಯಡ್ಸ್. ಈಗ ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಪ್ರೆಗ್ನನೊಲಿನ್ ಕಾರ್ಟಿಸೋಲ್ ನ ಜಾಸ್ತಿ ರಿಲೀಸ್ ಮಾಡುತ್ತೆ ಅಲ್ವಾ, ಇದೇನ್ ಮಾಡುತ್ತೆ ಈಸ್ಟ್ರೋಜನ್ ಕಮ್ಮಿ ಆಗುತ್ತೆ ಮತ್ತೆ ಥೈರಾಯ್ಡ್ ಹಾರ್ಮೋನ್ಗಳು ಕಮ್ಮಿ ಆಗುತ್ತೆ. ಮತ್ತೆ ಇನ್ನೊಂದು ಮೇನ್ ಕೆಲಸ ಈ ಕಾರ್ಟಿಸೋಲ್ ಏನ್ ಮಾಡುತ್ತೆ ಅಂದ್ರೆ ಸ್ಟಿಮ್ಯುಲೇಟ್ ಲಿವರ್ ಟು ಪ್ರೊಡ್ಯೂಸ್ ಮೋರ್ ಗ್ಲೂಕೋಸ್. ನಮ್ಮ ಬಾಡಿಲಿ ಗ್ಲೂಕೋಸ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡಕ್ ಹೇಳುತ್ತೆ ಲಿವರ್ಗೆ. ಲಿವರ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಪ್ರೊಡಕ್ಷನ್ ಆಯ್ತು. ಈಗ ಒಂದ್ ಸರಿ ಬಾಡಿಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಯ್ತಂದ್ರೆ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಯ್ತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಯ್ತಂದ್ರೆ ನಿಮ್ಮ ಬಾಡಿಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಆಗುತ್ತೆ, ಆಂಡ್ರೋಜನ್ ಜಾಸ್ತಿ ಆಗುತ್ತೆ. ಈ ಆಂಡ್ರೋಜನ್ ನಾವು ಮೇಲ್ ಹಾರ್ಮೋನ್ ಅಂತ ಕರಿತೀವಿ ಆಯ್ತಾ. ಇದೇನಾದ್ರು ಫೀಮೇಲ್ಸ್ ಅಲ್ಲಿ ಜಾಸ್ತಿ ಆದ್ರೆ ಇದು ಎಗ್ ರಿಲೀಸ್ ಆಗೋದನ್ನ ಬ್ಲಾಕ್ ಮಾಡುತ್ತೆ. ಎಗ್ ರಿಲೀಸ್ ಆಗೋದು ಬ್ಲಾಕ್ ಆದ್ರೆ ಮತ್ತೆ ನೋ ಪೀರಿಯಡ್ಸ್. ಇದಿಷ್ಟು PCOD ಮತ್ತೆ PCOS ಆಗಕ್ಕೆ ಮೇನ್ ಕಾರಣ. ಈ ನಿಮ್ಮ ಹಾರ್ಮೋನಲ್ ರೆಗ್ಯುಲೇಷನ್ ಮಾಡಬೇಕು, ನಿಮ್ಮ ಬಾಡಿಲಿ ಸ್ಟ್ರೆಸ್ ಕಮ್ಮಿ ಮಾಡಬೇಕು, ಕಾರ್ಟಿಸೋಲ್ ಕಮ್ಮಿ ಮಾಡ್ಕೋಬೇಕು, ಆಂಡ್ರೋಜನ್ ಲೆವೆಲ್ ಕಮ್ಮಿ ಮಾಡ್ಕೋಬೇಕು. ಇದಕ್ಕೋಸ್ಕರ ನಾವೇನು ಮಾಡಬೇಕು? ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು. ನಿಮ್ಮ ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದೆ, ಶುಗರ್ ಏನು ತಗೋಬಾರ್ದು, ಕಾರ್ಬೋಹೈಡ್ರೇಟ್ ತಗೋಬಾರ್ದು, ಕಮ್ಮಿ ಮಾಡಬೇಕು, ಪ್ರೋಟೀನ್ ಜಾಸ್ತಿ ತಗೋಬೇಕು, ಫೈಬರ್ ಜಾಸ್ತಿ ತಗೋಬೇಕು, ಮತ್ತೆ ಒಳ್ಳೆ ನಿದ್ದೆ ಮಾಡಬೇಕು. ಇದ್ರ ಬಗ್ಗೆ ಯಾವುದೇ ಡೌಟ್ ಇದ್ರೂ ನೀವು ನನಗೆ ಮೆಸೇಜ್ ಮಾಡ್ಬೋದು, ನಾನು ನಿಮಗೆ ಬೇಕಾದ ಸಹಾಯ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ PCOD PCOS ಬರೋಕ್ಕೆ ಕಾರಣಗಳನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು PCOD PCOS ಹೋಗೋಕ್ಕೆ, ಇದರಿಂದ ಆಚೆ ಬರೋಕ್ಕೆ ಏನು ಮಾಡ್ಬೇಕನ್ನ ತಿಳಿಸ್ಕೊಡ್ತೀನಿ. ಈಗ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು PCOD PCOS ಇರೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ರಿಪೋಸ್ಟ್ ಮಾಡೋದು ಮರಿಬೇಡಿ. ಈಗ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.